ಹಲೋ ವಿವರ್ಸ್, ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಒಂದು ಹೆಲ್ದಿ ಡಿನ್ನರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬರೀ ಹೆಲ್ದಿ ಮಾತ್ರ ಅಲ್ಲ, ಟೇಸ್ಟಿ ಕೂಡ ಹೌದು. ಇದು ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಯಾರು ಬೇಕಾದರೂ ಅಂತ ಹೇಳಿದ್ರೆ ವೆಯ್ಟ್ ಲಾಸು ಡಯಟಲ್ಲಿರೋರು ಕೂಡ ಮಾಡ್ಕೋಬೋದು. ತುಂಬಾ ಈಸಿ, ಮಾಡೋದು ತುಂಬ ಸುಲಭ, ರುಚಿ ಮಾತ್ರ ಸಖತ್ತಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಬೇಗ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಮೊಳಕೆ ಕಟ್ಟಿರುವಂಥ ಹುರುಳಿಕಾಳು ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀನಿ, ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಎಲೆಕೋಸನ್ನು ಕೂಡ ಹೆಚ್ಕೊಂಡಿದ್ದೀನಿ. ಅಂದರೆ ನಾನಿಲ್ಲಿ ತುರ್ಕೊಂಡಿದ್ದೀನಿ, ಗ್ರೇಟ್ ಮಾಡ್ಕೊಂಡಿದ್ದೀನಿ. ನೀವು ಹೇಗೆ ಬೇಕಾದ ಆ ಥರ ಹೆಚ್ಕೋಬೋದು. ಇದಾಗಿದ ನಂತರ ನಾನಿಲ್ಲಿ ಜೀರಾ ಪೌಡರ್ ತೊಗೊಂಡಿದ್ದೀನಿ. ನೆಕ್ಸ್ಟು ಕಾಬೂಲ್ ಕಡಲೆ ನೆನೆಸಿಟ್ಕೊಂಡಿದ್ದೀನಿ, ಬೇಯಿಸಿ ಕೂಡ ಹಾಕೊಬೋದು, ರುಚಿ ನೆಕ್ಸ್ಟು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಕ್ಯಾರೆಟ್ ತುರ್ಕೊಂಡಿದ್ದೀನಿ, ನೆಕ್ಸ್ಟ್ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. ಆಮೇಲೆ ಅಲ್ಲಿ ಕರಿಬೇವು, ಒಂದು ಗ್ರೀನ್ ಚಿಲ್ಲಿ, ಒಂದು 5-6 ಹೆಸರು ಬೆಳ್ಳುಳ್ಳಿ, ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ ರವೆ ತೊಗೊಂಡಿದ್ದೀನಿ. ಈ ರವೆ ಬಂದ್ಬಿಟ್ಟು ಚಿರೋಟಿ ರವೆ, ನೀವು ಬೇಕಾದರೆ ಮೀಡಿಯಮ್ ರವೆ ಕೂಡ ಹಾಕ್ಕೋಬೋದು. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ರವೆನ ಹಾಕೋತಾ ಇದ್ದೀನಿ. ಆ ಬಟ್ಲಲ್ಲಿ ನಾನು ಒಂದು ಅರ್ಧ ಬಟ್ಲಷ್ಟು ರವೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ನೆನೆಯೋಕ್ಕೆ ಬಿಟ್ಬಿಡೋಣ. ಇವಾಗ ಮಿಕ್ಸಿ ಜಾರ್ಗೆ ಮೊಳಕೆ ಕಾಳನ್ನ ಹಾಕ್ಕೊಳ್ಳೋಣ. ಕಾಬೂಲ್ ಕಡಲೆ, ನೆನೆಸಿದಂಥ ಕಾಬೂಲ್ ಕಡಲೆ ಹಾಕ್ಕೊಂಡೆ. ಈ ಕಾಬೂಲ್ ಕಡಲೆನ ನೀವು ಬೇಯಿಸಿ ಕೂಡ ಹಾಕ್ಕೊಂಡ್ರೆ ಇನ್ನೂ ರುಚಿ ಹೆಚ್ಚಾಗಿರುತ್ತೆ. ಅದಾಗಿದ ನಂತರ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ, ಬೆಳ್ಳುಳ್ಳಿ ಹಾಕ್ಕೊಂಡೆ, ಕರಿಬೇವು ಹಾಕ್ಕೊಂಡೆ. ಕರಿಬೇವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಇದನ್ನು ರುಬ್ಕೊಂಬರ್ತೀನಿ. ಸ್ವಲ್ಪನೂ ನೀರು ಹಾಕಲ್ಲ, ಹಾಗೆ ರುಬ್ಕೊಳ್ಳೋಣ ಆಯಿತಾ. ರುಬ್ಬಿ ನಾನು ತೋರಿಸ್ತೀನಿ, ರುಬ್ಕೊಂಬರ್ತೀನಿ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು. ಇಷ್ಟು ತರಿ ಇದ್ರೂ ಪರವಾಗಿಲ್ಲ, ಈ ಥರನೇ ರುಬ್ಕೋಬೇಕು ಆಯಿತಾ. ಹಾಗೆ ಇದನ್ನು ಮುಂಚೆನೇ ನೆನೆಸಿದ್ವಲ್ವ ರವೆ, ಆ ಪಾತ್ರೆಗೆ ಹಾಕ್ಕೋಬೇಕು. ಇವಾಗ ನೋಡಿ ಇದನ್ನೆಲ್ಲ ಪೂರ್ತಿಯಾಗಿ ನೀಟಾಗಿ ಎಲ್ಲನೂ ತೊಗೊಂಡಿದ ನಂತರ ನಾವು ನೆಕ್ಸ್ಟು ಇದು ಹಾಕಿದ್ಮೇಲೆ ಹೆಚ್ಕೊಂಡಿದ್ದಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಕ್ಯಾರೆಟ್ ಹಾಕ್ಕೊಂಡೆ, ಮತ್ತು ಕ್ಯಾಬೇಜ್ ತುರ್ಕೊಂಡಿದ್ದಂಥ ಕ್ಯಾಬೇಜ್ನ ಕೂಡ ಹಾಕ್ಕೊಂಡೆ. ನೆಕ್ಸ್ಟ್ ನಾನಿಲ್ಲಿ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ, ಒಂದು 1/4 ಸ್ಪೂನಷ್ಟು. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ 1/4 ಸ್ಪೂನಷ್ಟು ಮತ್ತು ಉಪ್ಪು ಸೇರಿಸಿದೆ. ಮತ್ತು ನಾನಿಲ್ಲಿ ಜೀರಾ ಪೌಡರ್ 1/4 ಸ್ಪೂನಷ್ಟು ಜೀರಾ ಪೌಡರ್. ಈ ಜೀರಾ ಪೌಡರು, ಈ ಉಪ್ಪು ಮತ್ತು ಪೆಪ್ಪರ್ ಪೌಡ್ರೆಲ್ಲ ನಿಮ್ಮ ರುಚಿಗೆ ತಕ್ಕಂತೆ ನೀವು ಹಾಕ್ಕೋಬೋದು ಆಯಿತಾ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಹಾಗೆ ಮಿಕ್ಸ್ ಕೊಡೋಣ ಡ್ರೈ ಆಗಿ. ಸೊ ದಟ್ ಏನಾಗುತ್ತೆ, ತರಕಾರಿದು ಎಲ್ಲ ರಸ ಎಲ್ಲನೂ ಒಂದಕ್ಕೊಂದು ಸೇರಿಕೊಳ್ಳಿ ಅಂತ ಅಷ್ಟೇ. ಇವಾಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ, ಸೊ ದಟ್ ನನ್ನದು ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೀವು ನೋಡ್ಬೋದು. ಇವಾಗ ಚೂರು ಅರಿಶಿನನೂ ಹಾಕಿ ಮಿಕ್ಸ್ ಕೊಡಿ. ಇದಾಗಿದ ನಂತರ ಇವಾಗ ಸ್ವಲ್ಪ ನಾನು ನೀರು ಹಾಕೋತೀನಿ. ನೀರು ಹಾಕಿ ಹಂಗೆ ಸ್ಪೂನಲ್ಲೇ ಇವಾಗ ಮಿಕ್ಸ್ ಕೊಟ್ಟರೆ ಸಾಕು. ಯಾಕಂದರೆ ಎಲ್ಲನೂ ಹೊಂದ್ಕೊಳ್ಳೋ ಥರ ನಾನು ಕೈಯಲ್ಲಿ ಆಲ್ರೆಡಿ ಮಿಕ್ಸ್ ಕೊಟ್ಟಿದ್ದೀನಿ. ಇವಾಗ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಸಾಕು. ಇವಾಗಿದು ರೆಡಿ ಇದೆ. ತವಾ ಮೇಲೆ ಹಾಕ್ಕೊಂಬಿಡೋಣ. ನೋಡಿ ನಾನು ಸ್ಟವ್ ಮೇಲೆ ತವಾ ಇಟ್ಕೊಂಡಿದ್ದೀನಿ. ತವಾ ಕಾದ ನಂತರ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇವಾಗ ಇದ್ರ ಮೇಲೆ ನಾನು ಕಲಸಿರುವಂಥ ಹಿಟ್ಟನ್ನು ನೋಡಿ ಸ್ಪೂನಲ್ಲಿ ಈ ಥರ ಹಾಕ್ಕೊಂಡು ಒತ್ತಿ ಹಾಕ್ಕೋಬೇಕು. ಇದನ್ನು ದೋಸೆ ಥರ ಎಲ್ಲ ಸ್ಪ್ರೆಡ್ ಮಾಡಬಾರ್ದು, ಸ್ವಲ್ಪ ಒತ್ತಿ ಹಾಕ್ಕೋಬೇಕು. ದಪ್ಪ ಇರೋ ಕಡೆ ಈ ಥರ ನೈಸ್ ಮಾಡ್ಕೊಳ್ಳಿ, ಆಗ ಚೆನ್ನಾಗಿ ಬರುತ್ತೆ. ಮತ್ತು ಅದು ಸಣ್ಣದಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿ ಎಷ್ಟು ಚೆನ್ನಾಗಿ ಬಂತು. ಹೀಗೆ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನೀಟಾಗಿ. ಸಿಮ್ಮಿಲ್ಲ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಅಂದರೆ ಹೆಂಚು ತುಂಬ ಕಾದಿದ್ರೆ ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ, ಇಲ್ಲ ಅಂದರೆ ಮೀಡಿಯಮಲ್ಲಿ ಬೇಯಿಸ್ಕೋಬೋದು. ಸ್ವಲ್ಪ ನೋಡಿಕೊಂಡು ಸಿಮ್ಮು ಮೀಡಿಯಮ್ ಮಾಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ಹೊತ್ತು ಬೆಂದ ನಂತರ ಬ್ರೌನ್ ಸ್ಪಾಟ್ಸ್ ಬರುತ್ತೆ. ಅದಾಗಿದ ನಂತರ ನಾನು ಮೇಲೆ ಇಲ್ಲಿ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ನೋಡಿ ಈ ಥರ ಬೆಂದಿರುತ್ತೆ. ಇವಾಗ ನಾವು ಇದನ್ನು ತಿರುವಿ ಹಾಕ್ಕೊಳ್ಳೋಣ ಆಯಿತಾ. ಇವಾಗ ನೋಡಿ ಆರಾಮಾಗಿ ಬಂತು, ಏನು ತೊಂದರೆ ಇಲ್ಲ, ನೀಟಾಗಿ ಆರಾಮಾಗಿ ಬರುತ್ತೆ. ತಿರುವಿ ಹಾಕ್ಕೊಂಡಿದ ನಂತರ ಇವಾಗ ಸ್ವಲ್ಪ ಮುಂದೆನೂ ಕೂಡ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳೋಣ. ಈಗ ಸ್ವಲ್ಪ ಹೊತ್ತಾಗಿದೆ, ಬೆಂದಿದೆ ಇದು ಮುಂದೆಗಡೆನೂ ಕೂಡ. ಸೊ ಇದನ್ನು ನೋಡಿ ಸರ್ವ್ ಮಾಡ್ಕೊಬೋದು. ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಇವಾಗ ನಾವು ಸರ್ವಿಂಗ್ ಪ್ಲೇಟ್ಗೆ ಹಾಕೊಂಡ್ಬಿಡೋಣ. ನೋಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕೊಂಡೆ. ನೀವು ಇದನ್ನು ಯಾವುದಾದ್ರು ಚಟ್ನಿ ಜೊತೆನೂ ತಿನ್ಬೋದು, ಇಲ್ಲ ತುಪ್ಪ ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ನಾನು ಇದನ್ನು ಮಾವಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಿದ್ದೀನಿ, ರಾ ಮ್ಯಾಂಗೋ ಚಟ್ನಿ. ಈ ರೆಸಿಪಿ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಮಾವಿನಕಾಯಿ ಚಟ್ನಿ ಜೊತೆ ತುಪ್ಪ ಜೊತೆ ಸಖತ್ತಾಗಿರುತ್ತೆ, ಮಸ್ಟ್ ಟ್ರೈ. ಸೂಪರ್ ಆಗಿತ್ತು, ಟೇಸ್ಟ್ ಮಾತ್ರ
ಟ್ರಸ್ಟ್ ಮೀ, ಒಂದ್ಸತಿ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿತ್ತು. ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.